ನವೆಂಬರ್ 20ಕ್ಕೆ ಎಣ್ಣೆ ಸಿಗುತ್ತೋ ಬಿಡುತ್ತೋ, ಆದ್ರೆ ಬಾರ್ ಓನರ್ಗಳ ಜಂಗಿ ಕುಸ್ತಿ ಮಾತ್ರ ನಿಲ್ತಾ ಇಲ್ಲ. ಅವರಲ್ಲೇ 2 ಗುಂಪುಗಳಾಗಿ ಬಂದ್ಗೆ ಪರ ವಿರೋಧ ಉಂಟಾಗಿದೆ. ಒಂದು ಕಡೆ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಎಸ್ ಗುರುಸ್ವಾಮಿ ನೇತೃತ್ವದ ತಂಡ ಅಬಕಾರಿ ಇಲಾಖೆಯಲ್ಲಿ ಭಾರೀ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಗಂಭೀರ ಆರೋಪವನ್ನ ಮಾಡಿ ಬಂದ್ಗೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ರಾಜ್ಯ ಲಿಕ್ಕರ್ ಮರ್ಚೆಂಟ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಚಂದ್ರಶೇಖರ್ ಅವರ ನೇತೃತ್ವದ ತಂಡ ಬಂದ್ಗೆ ಸೆಡ್ಡು ಹೊಡೆದಿದೆ. ಎಲ್ಲ ಅಧಿಕಾರಿಗಳು ಮಾಡ್ತಾ ಇಲ್ಲ, ಅದನ್ನು ಕೆಲವೇ ಸೀಮಿತವಾದಂಥ ಅಧಿಕಾರಿಗಳು ಇದರಲ್ಲಿ ತೊಡಗಿದ್ದಾರೆ. ಅದು ಆಗಬಾರ್ದು. ಎಲ್ರಿಗೂ ಒಂದೇ ರೀತಿ ಇದ್ದರೆ ಒಳ್ಳೆ ಉತ್ತಮ. ಲೈಸೆನ್ಸ್ಗಳು ಬದುಕಬೇಕಲ್ಲ. ಇಲ್ಲದೆ ಹೋದರೆ 10% ಲಾಭಾಂಶ ತಗೊಂಡು ಏನು ಬದುಕೋಕ್ಕಾಯ್ತದೆ? ಲೈಸೆನ್ಸ್ಗಳು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ವರ್ಷಕ್ಕೆ 7.5 ಲಕ್ಷ ರೂಪಾಯಿ ಲೈಸೆನ್ಸ್ ಫೀಸನ್ನು ಕಟ್ಟಿ ನಾವು ಇಷ್ಟೆಲ್ಲ ನಾವು ಮಾಡಿ ನಿಮಗೆ ಎಲ್ಲಿ ತೃಪ್ತಿ ಮಾಡೋಕ್ಕಾಗುತ್ತೆ? ನಾವು ಎಲ್ಲರೂ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರಿಗಳನ್ನ ಹೆದರಿಸೋಕೆ ಈ ರೀತಿ ಬಂದ್ ನಾಟಕ ಆಡ್ತಾ ಇದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. 2 ಬಣಗಳ ನಡುವಿನ ಜಂಗಿ ಕುಸ್ತಿ ಮಾತ್ರ ರಾಜ್ಯವಲ್ಲದೆ ರಾಷ್ಟ್ರ ಮಟ್ಟದಲ್ಲಿಯೂ ಸುದ್ದಿಯಾಗಿದೆ. ಅಬಕಾರಿ ಇಲಾಖೆಯಲ್ಲಿ 500 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡಿವೆ. ಈ ಸಂಘವು ಕೇವಲ 2 ಅಧ್ಯಕ್ಷರಾದ ಎಸ್ ಗುರುಸ್ವಾಮಿ ಮತ್ತು ಕಾರ್ಯದರ್ಶಿಯಾದ ಬಿ ಗೋವಿಂದರಾಜ್ ಹೆಗಡೆ ಸನ್ನದ್ಧದಾರರುಗಳಿಗೆ ಅಸ್ತ ವಸೂಲಾತಿಗಾಗಿ ಹಾಗೂ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಬೆದರಿಕೆ ಒಡ್ಡಲು ಹಾಗೂ ಸರ್ಕಾರವನ್ನು ಮುಜುಗೂಡು ಮಾಡಲು ಸಂಘವನ್ನು ಮಾಡಿಕೊಂಡಿರುತ್ತಾರೆ. ಈ ಸಂಘದಿಂದ ಇಲ್ಲಿಯವರೆಗೂ ಸನ್ನದ್ಧದಾರರುಗಳಿಗೆ ಯಾವುದೇ ರೀತಿಯ ಅನುಕೂಲವಾಗಿರುವುದಿಲ್ಲ. ಈ ಸಂಘದಿಂದ ಅನುಕೂಲವಾಗಿರುವುದು ಕೇವಲ 2 ಮಾತ್ರ. ಮದ್ಯ ಮಾರಾಟ ನಮ್ಮ ಜೀವನದ ನಿತ್ಯ ಕಾಯಕವಾಗಿರುತ್ತದೆ. ಅಬಕಾರಿ ಅಧಿಕಾರಿಗಳು ನೌಕರರುಗಳು ವರ್ಗಾವಣೆ ಮಾಡುವುದು ಬಿಡುವುದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯವಾಗಿರುತ್ತದೆ. ರಾಜ್ಯ ಸನ್ನದ್ಧದಾರರಿಂದ ಅಬಕಾರಿ ಅಧಿಕಾರಿಗಳಿಗೆ ಹಾಗೂ ಸಚಿವರುಗಳಿಗೆ ಈ ಸಂಘವು 500 ರಿಂದ 600 ಕೋಟಿ ಲಂಚದ ರೂಪದಲ್ಲಿ ಹಣ ನೀಡಿರುತ್ತೇವೆಂದು ಹೇಳಿಕೆ ನೀಡಿರುವುದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿರುತ್ತದೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರ ಚುನಾವಣೆಗೆ ಕರ್ನಾಟಕದ ಕಡೆಯಿಂದ ಬರೋಬ್ಬರಿ 700 ಕೋಟಿ ರೂಪಾಯಿ ಹರಿದು ಬಂದಿದೆ. ಇದು ಅಲ್ಲಿನ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಅಂತ ಆರೋಪ ಮಾಡಿದ್ದಾರೆ. ಈ ನಕಲಿ ಸಂಘವು ನೀಡಿರುವ ಹೇಳಿಕೆಯಿಂದ ಮಹಾರಾಷ್ಟ್ರ ಚುನಾವಣಾ ಪ್ರಚಾರವಾಗಿ ನಮ್ಮ ಸನ್ನದ್ಧದಾರರಿಗೂ ಹಾಗೂ ರಾಜ್ಯ ಸರ್ಕಾರಕ್ಕೂ ಸಂಘರ್ಷ ಉಂಟು ಮಾಡಲು ಅನುವು ಮಾಡಿಕೊಟ್ಟಿರುತ್ತಾರೆ. ಸರ್ಕಾರಕ್ಕೆ ಹಣ ನೀಡಿರುವ ದಾಖಲೆಗಳಿದ್ದಲ್ಲಿ ಬಹಿರಂಗಪಡಿಸಲಿ ಎನ್ನುವುದು ನಮ್ಮ ಮನವಿ. ಆದುದರಿಂದ ನಮ್ಮ ಸನ್ನದ್ಧದಾರರ ಹಿತದೃಷ್ಟಿಯಿಂದ ಮದ್ಯ ಮಾರಾಟ ಬಂದ್ ಮಾಡುವುದನ್ನು ರಾಜ್ಯಾದ್ಯಂತ ನಮ್ಮ ಸಂಸ್ಥೆಯು ವಿರೋಧಿಸಿ ದಿನನಿತ್ಯದಂತೆ ಅಂಗಡಿಯನ್ನು ತೆರೆದು ವ್ಯಾಪಾರ ವಹಿವಾಟನ್ನು ನಡೆಸುತ್ತೇವೆಂದು ನಾವುಗಳು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಿಕೆಯನ್ನು ನೀಡುತ್ತಿದ್ದೇವೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಆರೋಪ ಮಾಡಲು ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ದಾಳವಾಗಿದೆ. ಇನ್ನು ಮೈಸೂರು ಕೇಂದ್ರಿತವಾಗಿ ನಡೆಯುತ್ತಿರುವ ಬೆಳವಣಿಗೆ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಕುತೂಹಲ ಇದ್ದೇ ಇದೆ. ಒಂದು ಕಡೆ ಗುರುಸ್ವಾಮಿ ಮತ್ತವರ ತಂಡ ಬಂದ್ ಶತಸಿದ್ಧ ಅಂತ ಇದ್ರೆ, ಚಂದ್ರಶೇಖರ್ ಮತ್ತವರ ತಂಡ ಖುದ್ದು ಸಿಎಂ ಭೇಟಿಯಾಗಿ 5 ಬೇಡಿಕೆಗಳನ್ನ ಇಟ್ಟು ತಣ್ಣಗಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ, ಜಿವಿ ಸರ್ಗೂರು, ಇಂಡಿಯನ್ ಟಿವಿ, ಮೈಸೂರು.